ಟ್ರೀಟ್ಮೆಂಟ್ ಪ್ರೊಸೆಸ್ ಹೇಗಿತ್ತು ಅಂತ, ಯಾಕಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅದು. ಪ್ರೊಸೆಸ್ ಹೇಗಾಯ್ತು ಅನ್ನೋದು ಸ್ವಲ್ಪ ಹೇಳ್ಬೋದು. ಅಂದ್ರೆ ಆಪರೇಷನ್ ಆಗಿ 2 ದಿನಕ್ಕೆ ಎನರ್ಜಿ ಕಿಂಗ್ ಎದ್ದಿದ್ಕೊಂಡು ಓಡಾಡ್ತಾರೆ ಎಲ್ಲ ಓಕೆ, ಅದು ನಾವು ಆ ಊಹೆ ಮಾಡಿದ್ವಿ. ಯಾಕಂದ್ರೆ ಶಿವಣ್ಣಗೆ ಆ ಎನರ್ಜಿ ಇದೆ ಅಂತೇಳಿ. ಆ ಪ್ರೊಸೆಸ್ ಹೇಗಿತ್ತು ಅಂತ, ಟ್ರೀಟ್ಮೆಂಟ್ ಏನೇನು ತಗೋಬೇಕಾಗಿತ್ತು, ಏನೇನು ಫುಡ್ ತಿನ್ಬೇಕಾಗಿತ್ತು, ಹೇಗೆ ಅಂತ. ಫುಡ್ ಕೇಳ್ಬೇಡಿ, ಭಾಳ ಕಮ್ಮಿ ಟೇಸ್ಟ್ ಬಂದಿರಲಿಲ್ಲ ಪ್ರಾಪರ್ ಆಗಿ ಕರೆಕ್ಟಾಗಿ. ಫಸ್ಟ್ 3-4 ಡೇಸ್ ಬರೀ ಲಿಕ್ವಿಡ್ ಡಯಟ್ಲೇ ಇದ್ದಿದ್ದು. ಅದಾದಮೇಲೆ ಸ್ವಲ್ಪ ರಸಮನ್ನು ಇವರೇ ಅಡುಗೆ ಮಾಡ್ತಾಯಿದ್ರು. ಅಲ್ಲೂ ಕಿಚನ್ ಓಪನ್ ಆಗಿತ್ತು, ಅಲ್ಲೇ ಒಂದು ಕಿಚನ್ ಓಪನ್ ಮಾಡಿದ್ರು. ಆಮೇಲೆ ಸ್ವಲ್ಪ ಊಟ ಮಾಡ್ತಿದ್ವಿ. ಇವಾಗ ಸ್ವಲ್ಪ ಬೆಟರ್. ಬಟ್ ಸೆಕೆಂಡ್ ಡೇ ಅಂದರೆ ನನಗೇನಂದರೆ ಏನು ಹೇಳ್ತಾರಲ್ಲ ಏನಿದೆ ಏನು ಇರ್ಬೋದು ಅಂತ, ಏನೋ ಸ್ಟಾರ್ಟ್ ವಾಕ್ ಮಾಡೋಕ್ಕೆ ಶುರು ಮಾಡಿದೆ. ಫಸ್ಟ್ ಸಪೋರ್ಟ್ಲಿ ಮಾಡಿದ್ರು, ಏನೋ ಇಟ್ಕೊಂಡು ಹೋಗಬೇಕಾಗಿತ್ತು. ಸೆಕೆಂಡ್ ಡೇ ಥರ್ಡ್ ಡೇಯಿಂದ ವಿತೌಟ್ ಐ ಶು ವಾಕ್, ಆಫನ್ ವಾಕ್ ಮಾಡ್ತಾರೆ. ಅದು ಸ್ಲೋವಾಗಿ, ಯಾಕಂದ್ರೆ ನಾನು ತುಂಬ ಹರ್ಟು ಮಾಡ್ಕೋಬಾರ್ದು. ಯಾಕಂದರೆ ಮೇಜರ್ ಆಪ್ರೇಷನ್ ಆಗಿರೋದ್ರಿಂದ ಅದನ್ನು ತುಂಬ ಹರ್ಟ್ ಮಾಡಿ ನಾನು ಫೋರ್ಸ್ ಮಾಡಬಾರ್ದು ಏನೇನು. ಸೊ ಅದಕ್ಕೆ ನಾನು ಸ್ವಲ್ಪ ಫೋರ್ಸ್ ಮಾಡೋದು ಜಾಸ್ತಿ. ಹೇಳ್ತಾ ಇರ್ತಾರೆ, ಅವಾಗ ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ, ನೀವು ತುಂಬ ಫೋರ್ಸ್ ಮಾಡ್ತೀನಿ. ಸ್ವಲ್ಪ ಕಟ್ ಡೌನ್ ಮಾಡ್ಕೊಂಡು ಐ ಡೋಂಟ್ ನೋ ಸಮ್ ಆಫ್ ದಟ್ ಕಾನ್ಫಿಡೆನ್ಶಿಪ್ ಅಂತ. ಅನಾರೋಗ್ಯ ಅಂತ ಬಂದಾಗ ಕ್ಯಾನ್ಸರ್ ಇರಲಿ ಬೇರೆ ಯಾವುದೇ ಸಮಸ್ಯೆ ಬಂದರೂ ವ್ಯಕ್ತಿಗಳು ಕುಗ್ಗಿ ಹೋಗ್ತಾರೆ. ಸೊ ಇವಾಗ ಒಂದು ಪ್ರೋಸೆಸ್ಸಲ್ಲಿ ನೀವು ಎಲ್ಲೂ ಕೂಡ ಒಂದಷ್ಟು ಎಮೋಷನಲ್ ಆದರೆ ಅನ್ನೋದು ಬಿಟ್ಟರೆ ಎಲ್ಲೂ ಮಾನಸಿಕವಾಗಂತೂ ಕುಗ್ಗಿರಲಿಲ್ಲ. ಆ ಥರದ ಅನಾರೋಗ್ಯ ಸಮಸ್ಯೆ ಆದಂಥ ಸಂದರ್ಭದಲ್ಲಿ ಹೇಗಿರಬೇಕು ಅನ್ನುವಂಥ ಒಂದು ಸಜೆಷನ್ ಕೊಡ್ತಾರೆ ಶಿವಣ್ಣ ಈ ಸಂದರ್ಭದಲ್ಲಿ. ಇಲ್ಲ, ನಾನು ಒಳ್ಳೆ ತಾನೇ ಬರುತ್ತೆ ಮಾತಾಡ್ತೀನಿ. ಜೀವನನೇ ಒಂದು ಪಾಠ ಅದು, ನಮ್ಗೆ ಕಲಿಸುತ್ತಲ್ಲ. ಈ ಗೋ ಆನ್ ಡೂಯಿಂಗ್ ದಟ್ ಅಷ್ಟೇ. ಬಟ್ ನಮ್ಮ ಸಪೋರ್ಟ್ ಹೇಳ್ದಲ್ಲ, ಅದೇ ಥರ ನೀವು DKD ಒಂದು ಸಪೋರ್ಟ್ ಇರ್ಬೋದು. ಇಲ್ಲ ಬಾಲಚಂದ್ರದ್ದು ರಿಲೀಸ್ ಆಯ್ತು ಅವಾಗ, ಸಿನಿಮಾ ಚೆನ್ನಾಗಿ ಹೋಗ್ತಿತ್ತು. ಅವಾಗ ಪ್ರಮೋಷನ್ ಅಂತ ಹೋಗ್ತಿತ್ತು. ಅವಾಗ ನನಗೆ ಐ ಡೋಂಟ್ ಹ್ಯಾವ್ ದಟ್ ಇನ್ ಮೈಂಡ್. ನನಗೆ ಇದರಿಗೆ ಕ್ಯಾನ್ಸರ್ ಇದೆ, ನಾನು ಹೋಗ್ಬೋದಾ, ಮಾಡೋಕ್ಕಾಗುತ್ತಾ, ಇಲ್ಲ ನಾನು ಧೈರ್ಯ ಮಾಡ್ದು. ಇಲ್ಲಿ ಅದ್ರ ಕಡೆ ಪ್ರಮೋಷನ್ಸ್ ಇರ್ಬೋದು, ಇಲ್ಲಾಂದರೆ ಇಂಟರ್ವ್ಯೂಸ್ಗಳಿರ್ಬೋದು, ಇಲ್ಲ ಊರಿಗೆ ಸಿರ್ಸಿಗೆ ಹೋಗಿದ್ದು, ಎಷ್ಟು ದೂರ ಟ್ರಾವೆಲ್ ಮಾಡಿದ್ದು, ಹುಬ್ಳಿಗೆ ಹೋಗಿದ್ದು. ಸೊ ಆ ಟೈಮ್ ಎಲ್ಲೋ ಒಂದು ಕಡೆ ಯಾವುದೋ ರೂಪದಲ್ಲಿ ಬಂದು ನನಗೆ ಒಂದು 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 ಮೆಡಿಸಿನಲ್ ಆಗಿರ್ಬೋದು, ಇಲ್ಲ ನನ್ನ ಕರಿಯರ್ ಇರ್ಬೋದು, ಇಟ್ ಯೂಸ್ ಟು ಬೂಸ್ಟ್ ಮೀ ಅಪ್. DKD ಅವಾಗ ಹೇಳ್ತಿದ್ದೆ, ನಾನು ಡ್ಯಾನ್ಸ್ ಮಾಡೋದು ಇವ್ರು ಹೇಳ್ತಿದ್ರು, ಇಲ್ಲ ಕರಿಬೇಡಿ ಅವಾಗ ಸ್ವಲ್ಪ ಕಟ್ ಡೌನ್ ಮಾಡಿ ಅಂತ. ನಾನು ಹೇಳಿದೆ, ಯಾಕೆ ನಾನು ಕರಿತಿಲ್ಲ ಡ್ಯಾನ್ಸ್ ಮಾಡೋಕ್ಕೆ, ಹಿಂಗಾಗಿದೆ ಅದಕ್ಕೋಸ್ಕರ, ಇಲ್ಲ ಕರೀರಿ ನೀವು. ಶಿವಣ್ಣ ಇಲ್ಲಿ ಮಾತ್ರ ಅಲ್ಲ, ಅಲ್ಲೂ ಕೂಡ ಅದೇ ನೀವು ಡ್ಯಾನ್ಸ್ ಬಗ್ಗೆ ಮಾತಾಡೋದು ನೆನಪೋದು, ಅಲ್ಲೂ ಕೂಡ ಕನ್ನಡಿಗರನ್ನ ಹಾಡು ಹೇಳಿ ರಚಿಸಿರುವಂಥದ್ದು. ಆ ಸಿಚುವೇಶನ್ ಐ ಫೆಲ್ಟ್ ಲೈಕ್ ಶಿವಣ್ಣ, ಕಾರ್ತಿಕ್ ಅವ್ರು ಹೇಳ್ತಾ ಇದ್ರು ಮೊನ್ನೆ ಪ್ರೆಸ್ ಮೀಟ್ ಅಲ್ಲಿ, ಆಫ್ಟರ್ 1 ಮಂತ್ ಆದ್ಮೇಲೆ ರೆಸ್ಟ್ ಮಾಡಾದ್ಮೇಲೆ ಉತ್ತರಾಖಂಡ ಶೂಟಿಂಗ್ ಅಲ್ಲಿ ಭಾಗಿಯಾಗ್ತಾರೆ ಅಂತ ಹೇಳ್ಬಿಟ್ಟು, ಅಪ್ಕಮಿಂಗ್ ಪ್ರಾಜೆಕ್ಟ್ ಬಗ್ಗೆ ಯಾವಾಗ ಶೂಟಿಂಗ್ ಅಲ್ಲಿ ಭಾಗಿ ಆಗ್ತೀರಾ ಆವಾಗ ಹೇಳ್ತಾ ಹೋಗ್ತಾರೆ. ಇವಾಗ ತಕ್ಷಣಕ್ಕೆ ಇವಾಗ ನನಗೆ 131 ನಡೀತಾ ಇದೆ. ಇನ್ನೊಂದು ಅದನ್ನ ಐ ಥಿಂಕ್ ರಾಮ್ ಚರಣ್ ಅವ್ರದ್ದು ಸ್ಟಾರ್ಟ್ ಮಾಡಿ ಅವ್ರದ್ದು ಒಂದು ಪೋಷನ್ ಮಿಡಲ್ಲಿ. ನೆಕ್ಸ್ಟು ಇವ್ರದ್ದು ನಮ್ಮ ಹೇಮಂತ್ ಅವ್ರದ್ದು ಆಪರೇಷನ್ ಆದ ನಂತರ ಶ್ರೀಮುತ್ತು ನಮ್ಮದು ಫಾರ್ ಆಪರೇಷನ್ ಆದ ನಂತರ ಅದು ಭಾಳ ಐ ಥಿಂಕ್ ಇಟ್ ವಾಸ್ ವೆರಿ ಟಚ್. ಏನಂದರೆ ಜಾಸ್ತಿ ಮೇಡಮ್ ಹತ್ರ ಹೇಳಿದೆ, ಬಟ್ ನೀವು ನಂಬಲ್ಲ, ಆಲ್ಮೋಸ್ಟ್ 1.5 ಇಯರ್ ನನ್ನ ಹತ್ರ ಜಾಸ್ತಿ ಇಟ್ ವಾಸ್ ಮೋರ್ ಕಮಿಂಗ್ ನಿಯರ್ ಮೀ. ನನ್ನ ಅನ್ಕಂಡೆ ಮನುಷ್ಯ ಏನು ಗೊತ್ತಿಲ್ಲ, ಒಂದು ಟೈಪ್ ರಿಲೇಷನ್ಶಿಪ್ ಗೊತ್ತಿಲ್ಲ. ಬಟ್ ತುಂಬಾ ಐ ಥಿಂಕ್ ಇಟ್ ವಾಸ್ ವೆರಿ ಸ್ವೀಟ್. ಬರೀ ನಾಯಿ ಅನ್ಕೋತೀವಿ, ನಾಯಿ ಅಂದರೆ ಜೀವ ಅಷ್ಟೇ. ಶಿವಣ್ಣ, ಗೊತ್ತಿಲ್ಲ, ನಮ್ಮ ಇತ್ತೀಚೆಗೆಲ್ಲ ಅಪ್ಪು ಸರ್ ಇದನ್ನ ಹೋದಾಗ ಹೇಳಿದ್ರಿ, ಅದು ಹೋಗಿದ್ರಂತೆ ನೀವು, ಅದ್ಯಾರ ಹೇಳಿದ್ರು ನಮಗೆ, ಅಪ್ಪ ಅಲ್ಲಿ ಹೋಗಿ ಕಣ್ಣೀರ್ ಹಾಕೊಂಡ್ರಿ, ನನ್ಗೂ ಹಿಂಗಾಗಿದೆ ಅಂತೆಲ್ಲ. ಆ ಕ್ಷಣ ಅಪ್ಪು ಸಮಾಧಿ ಹತ್ರ ಹೋಗಿ, ಅಪ್ಪು ಸರ್ ಸಮಾಧಿ ಹತ್ರ ಹೋಗಿ ಕಣ್ಣೀರ್ ಹಾಕಿದ್ರಿ ಅಂತ. ಆರೋಗ್ಯ ಈ ತರ ಆದ್ಮೇಲೆ ಹಂಗೆ ಹೋಗ್ತಾ ಇರ್ತೀನಿ ಯಾವತ್ತೂ. ಒಂದಿನ ತುಂಬಾ ಭಾವುಕರಾಗಿ ಮಾತಾಡಿದ್ರಿ. ಇಲ್ಲ, ಆ ಥರ ಎಲ್ಲ ಯಾವಾಗಲೂ ಆ ಥರ ಶಿವಣ್ಣ, ಜೈಲರ್ 2 ಬರ್ತಾ ಇದೆ, ಅದ್ರಲ್ಲಿ ಏನಾದ್ರು ನೋಡ್ಬೋದಾ? ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ, ನೀವೇ ಹೇಳಿದ್ರೆ ಗೊತ್ತಾಗ್ತದೆ. ಅಣ್ಣ, ಆಪರೇಷನ್ ಆದ ನಂತರ ಅಂದ್ರೆ ಡೈಲಿ ಹೇಗೆ ಡೇ ಹೇಗೆ ಶುರು ಆಗ್ತಿತ್ತು ನಿಮ್ದು? ಡಾಕ್ಟರ್ ಏನು ಹೇಳಿದ್ರು ಅದು ಸ್ವಲ್ಪ ಹೇಳ್ಬೋದು ಅಂತ, ಹೇಗೆ ಶುರು ಆಗ್ತಿತ್ತು? ಮಾರ್ನಿಂಗ್ ವಾಕಿಂಗ್ ಮಾಡ್ತಿದ್ದೆ, ಭೀಮಣ್ಣ ಬರ್ತಾರೆ. ಆಮೇಲೆ ಅದಕ್ಕಿಂತ ಮುಂಚೆ ಇವ್ರು ಬರ್ತಿದ್ರು, ಪ್ರಶಾಂತ್, ನಾನು ವಾಕಿಂಗ್ ಹೋಗ್ತಿದ್ದೆ. ಅಲ್ಲಿ ಸ್ಟಾರ್ಬಕ್ಸ್ ಇದೆ, ನನ್ನ ಸೈಡ್ ಒಂದು ಕಾಫಿ ಕುಡಿತಾ ಇದ್ದೆ. ಮೇಡಮ್ ಬರ್ತಿದ್ವಿ, ಕುತ್ಕೊಂಡು ಸ್ವಲ್ಪ 1/2 ಅವರ್ ಅಲ್ಲಿ
ಸೀದಾ ಮೇಲೆ ಹೋಗಿ ಸ್ಲೋ ಅಲ್ಲಿ ಅಡುಗೆ ಶುರು ಮಾಡೋದು. ಅಡುಗೆ ಸ್ಮೆಲ್ ಅವಾಗ ಶುರುವಾಯಿತು ಅಂದರೆ ನೈಟ್ ಮಲ್ಗೋವರೆಗೂ ಆ ಸ್ಮೆಲ್ ಇರ್ತಿತ್ತು. ಡೈಲಿ ಒಂದೊಂಥರ ರೈಸು, ಚಿಕನ್ ಬಿರಿಯಾನಿ ಡಾಕ್ಟ್ರುಗಳ ತಿನ್ನಿಸ್ಬಿಡ್ತಾರೆ. ಈಗ ಸಹಜವಾಗಿ ಅಭಿಮಾನಿಗಳಿಗಿರೋಂಥ ಕುತೂಹಲ ಅಂದ್ರೆ ಓಕೆ ಆರಾಮಾಗಿ ಆಯ್ತಾಗಿದ್ರೆ ಅದ್ರ ಬಗ್ಗೆ ವಿಚಾರ ಇಲ್ಲ. ಸೊ ಬರೋಬ್ಬರಿ ಅಂದ್ರೆ 30 ದಿನಗಳ ವಿಶ್ರಾಂತಿಗೆ ಏನು ಸಜೆಸ್ಟ್ ಮಾಡ್ತಾರೆ? ಹಾಸ್ಪಿಟ್ಲಲ್ಲಿ ಎಕ್ಸಾಕ್ಟ್ ಆಗಿ ಎಷ್ಟು ದಿನ ಇದ್ದು ಶಿವಣ್ಣ? 24th ಮಂಡೇ ಡಿಸ್ಚಾರ್ಜ್, 30th ಡಿಸ್ಚಾರ್ಜ್. ಆಮೇಲೆ 7th ಒಂದು ಟ್ಯೂಬ್ ಬಿಚ್ಚಿದ್ರು, 15th ಒಂದು ಟ್ಯೂಬ್ ಬಿಚ್ಚಿದ್ರು. ಅದಾದ್ಮೇಲೆ 1 ವೀಕ್ ಎಲ್ಲ ಡಿಸ್ಚಾರ್ಜ್ ಮೇಲೆ ಫ್ರೀ ಆಯ್ತಲ್ಲ ಬಾಡಿ. ಸೊ ವಿ ಹ್ಯಾವ್ ಟು ವೆಯ್ಟ್ ಆ್ಯಂಡ್ ಸಿ ಹೌ ಇಟ್ ವರ್ಕ್ಸ್. ಅದಾದ್ಮೇಲೆ 1 ವೀಕ್ ಆದಮೇಲೆ ಈಗ ಹೇಗೆ ಕೇರ್ ಮಾಡಕ್ಕೆ ಹೇಳಿದ್ರೆ ಇನ್ನೂ ಒಂದು ತಿಂಗಳು ಪ್ರೊಸೆಸ್ ರೆಸ್ಟಲ್ಲಿ ಇರಬೇಕು ಅನ್ನೋದನ್ನು ಕೇಳಿದ್ವಿ. ಸೊ ಹೇಗೆ ಕೇರ್ ಮಾಡ್ತೀವಿ? ನಾರ್ಮಲ್ ವಾಕಿಂಗ್ ಎಲ್ಲ ಮಾಡೇ ಮಾಡ್ತೀವಿ. ಜಾಸ್ತಿ ಎಕ್ಸಸೈಸ್ ಅಂದರೆ ಒಂದು ಲೆವೆಲ್ ಎಕ್ಸಸೈಸ್ ಹೇಳ್ಕೊಟ್ಟಿದ್ದಾರೆ, ಅದು ಮಾಡಬೇಕು. ಅದನ್ನ ಕಂಟಿನ್ಯೂಸ್ ಮಾಡ್ತಾ ಇರ್ತೀವಿ. ನಥಿಂಗ್ ಮಚ್. ಊಟನೂ ಅಷ್ಟೇ ಎಷ್ಟು ಬೇಕು